ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಏನೋ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಯಾಗು. ಎಲ್ಲಾದರೂ ಹೊರಗಡೆ ಹೋದರೆ ಒಂದು ಫೋನು, ಒಂದಷ್ಟು ಚಿಲ್ಲರೆ ಕಾಸು ಇಟ್ಕೊಂಡು ಹೋಗುವಂಥ ಪೌಚ್. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಇದಕ್ಕೆ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಹೆಣ್ಮಕ್ಳಿಗೆ ಏನಾದರೂ ಮನೇಲಿ ಮಾಡಬೇಕು ಅಂತಂದರೆ ಈ ಥರ ಒಂದು ಕ್ರಿಯೇಟಿವ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಾವೇ ಮಾಡಿರೋದು, ನಾವು ಸಂಪಾದನೆ ಮಾಡಿರೋದು, ನಾವೇ ಸ್ಟಿಚ್ ಮಾಡ್ಕೊಂಡಿರೋದು ಅಂದರೆ ಏನೋ ಒಂಥರ ಇದೆ, ಖುಷಿ ಇರುತ್ತಲ್ವ. ಹಾಗೆಯೇ ಇದರಲ್ಲಿ ಒಂದು ಏನಪ್ಪ ಅಂದರೆ, ಹೆಣ್ಮಕ್ಳು ಸುಮ್ಮನೆ ಮನೇಲಿರೋದ್ರ ಬದಲು ಈ ಥರ ಕ್ರಿಯೇಟಿವ್ ಆಗಿ ನಾನು ಎಷ್ಟೋ ವೀಡಿಯೋಗಳು ಹಾಕ್ತಾನೆ ಇದ್ದೀನಿ. ಎಲ್ಲದರಲ್ಲೂ ಏನಾದರೂ ಒಂದು ಕ್ರಿಯೇಟಿವ್ ಮಾಡಿ ನೀವು ಮುಂದುವರಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವಾಗ ಗಿರಿಜಾ ಲೋಕೇಶ್ ಅವರು, ಸೃಜನ್ ಲೋಕೇಶ್ ಅವರು ಒಂದು ಇಂಟರ್ವ್ಯೂಯಲ್ಲಿ ಹೇಳಿದ್ರು, ಅವರು ಮನೆ ಕಟ್ಟಿಸ್ಬೇಕಾದ್ರೆ ಲೋಕೇಶ್ ಅವ್ರ ಹತ್ರ ಅಮೌಂಟ್ ಇರಲಿಲ್ವಂತೆ. ಆವಾಗ ಅವ್ರು ಸಂಪಾದನೆ ಮಾಡಿರೋ ದುಡ್ಡನ್ನ ಅವ್ರಿಗೆ ಕೊಟ್ರಂತೆ. ಅಂದರೆ ಮನೆದು ಪಾಯ ಹಾಕ್ಸೋಕ್ಕೆ ದುಡ್ಡು ಕೊಟ್ರಂತೆ. ಆವಾಗ ಅವರು, ಈಗ ಮನೆ ನಂದು ಅಂದರೆ ಸಾಕು, ಅವ್ರೇನು ಹೇಳ್ತಾರೆ, ಮನೆಗೆ ಪಾಯಕ್ಕೆ ದುಡ್ಡು ಕೊಟ್ಟಿರೋದು ನಾನು ಅಂತ ಹೇಳ್ತಾರಂತೆ. ಅದು ಇಂಟರ್ವ್ಯೂವಲ್ಲಿ ನಾನು ಕೇಳಿದ್ದೆ, ನೀವು ಕೇಳಿದ್ದೀರೋ ಏನೋ ಗೊತ್ತಿಲ್ಲ. ಆ ಥರ ಒಂದು ಖುಷಿ, ನಾವು ಸಂಪಾದನೆ ಮಾಡಿರೋ ದುಡ್ಡು ನಮ್ಮ ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಎಷ್ಟು ಖುಷಿ ಅಲ್ವಾ. ಹಂಗಾಗಿ ಮನೇಲಿರೋರು ಮನೇಲಿ ಇದ್ಕೊಂಡು ಹೆಂಗೆ ಏನಾದರೂ ಒಂದು 3 ಕಾಸು ಸಂಪಾದನೆ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತಲ್ವ. ನಾವೇ ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿರ್ತೀವಿ. ಸುಮ್ಮನೆ ಮನೇಲೇ ಎಷ್ಟೋ ಕೆಲಸ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಥರ ಕ್ರಿಯೇಟಿವ್ ಮಾಡ್ಬೋದು. ಓಕೆನಾ. ಒಂದು ಸೆಕೆಂಡ್ ಹ್ಯಾಂಡ್ ಟೈಲರಿಂಗ್ ಮಿಷಿನ್ ತೊಗೊಂಡು ಆರಾಮಾಗಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಬ್ಯಾಗ್ಗಳನ್ನೆಲ್ಲ, ಪೌಚ್ಗಳನ್ನೆಲ್ಲ ಮಾಡ್ಬೋದು. ನಾನು ಆಲ್ರೆಡಿ ಇನ್ನೊಂದು ವಿಷಯ ಹೇಳ್ಬೇಕಪ್ಪ, ಏನಂದರೆ ಈ ಬ್ಯಾಗ್ ಬಂದುಬಿಟ್ಟು ನಾನು ಆಲ್ರೆಡಿ ಇದರದ್ದು ಕಟಿಂಗ್ ವಿಡಿಯೋ ಆಮೇಲೆಲ್ಲ ಹಾಕಿದ್ದೀನಿ, ಸ್ಟಿಚಿಂಗ್ ವಿಡಿಯೋ. ಇದು ಆಲ್ರೆಡಿ ನಮ್ಮ ಅಣ್ಣ ಬಂದಿದ್ದರು, ಅವರು ಒಂದಷ್ಟು ಬ್ಯಾಗ್ಗಳು ಹೊಲ್ದಿದ್ದೀನಿ ಕೊಡು ಅಂದರೆ, ನಾನು ತೊಗೊಂಡೋಗ್ತೀನಿ ಮನೆ ಹತ್ರ ಅಂತಂದರು. ನಾನು ಇನ್ನೊಂದು ನಿಮಗೆ ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಯೆಲ್ಲೋ ಕಲರ್ ಬ್ಯಾಗು, ನನಗೆ ಯಾಕೋ ಅದು ಬೇಡ ಅನ್ನಿಸ್ತು, ತಗೋತಾರೋ ಇಲ್ವೋ ಬೇಡ ಅನ್ನಿಸ್ತು. ಆಮೇಲೆ ಇಲ್ಲ ತೊಗೊಂಡೋಗ್ತೀನಿ ಅಂದ ನನ್ನ ಮಗಳು, ತೊಗೊಂಡೋಗ್ಲಿ ಬಿಡಮ್ಮ ಅಂತ ಅಂದ್ಬಿಟ್ಟು, ಅದು 50 ರೂಪಾಯಿಗೆ ಸೇಲ್ ಮಾಡೋದು ಇದು ಎಲ್ಲನೂ ಕೊಟ್ಟು ಕಳಿಸಿದ್ದೆ. ಅದರಲ್ಲಿ ಅದೇ ಸೇಲ್ ಆಗಿದೆ, ಅದನ್ನೇ 150 ರುಪೀಸ್ಗೆ ತೊಗೊಂಡಿದ್ದಾರೆ. ಮತ್ತು ಇನ್ನು 50 ರೂಪಾಯಿದೆಲ್ಲ ಫುಲ್ಲು ಖಾಲಿಯಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಅದು ಅಟ್ಲೀಸ್ಟ್ ಒಬ್ರಿಗೆ ಹೇಳ್ಕೊಟ್ಟಿರೋ ಇದರಲ್ಲಿ ನನಗೂ ಒಂದಷ್ಟು ಸೇಲ್ ಆಯ್ತಲ್ಲ, ಇನ್ನೊಂದಷ್ಟು ರೆಡಿ ಮಾಡೋಕೆ ಒಂಥರ ಹುಮ್ಮಸ್ಸು ಬರುತ್ತೆ, ಓಪ್ ಬರುತ್ತೆ. ಓಕೆನಾ. ಈ ಥರ ಮಾಡಿದಾಗ ಅಯ್ಯೋ ನಾವು ಇನ್ನೂ ಒಂದಷ್ಟು ರೆಡಿ ಮಾಡೋಕ್ಕಿದ್ರೆ ಸೇಲ್ ಆಗುತ್ತೆ ಅನ್ನೋ ಒಂದು ಖುಷಿ ಬರುತ್ತೆ. ಹಾಗಾಗಿ ನೀವು ಓಪ್ ಕಳ್ಕೊಬಾರ್ದು. ಒಂದಷ್ಟು ರೆಡಿ ಮಾಡಿ ಹಾಕಿ ನಿಮ್ಮ ಮನೆ ಮುಂದೆನೇ ಒಂದು ಟಬ್ಬಲ್ಲೋ ಇಲ್ಲ ಒಂದು ಈಚೆ ಕಾಣೋ ಥರ ತಗಲಾಕಿ, ಸಾಯಂಕಾಲ ಟೈಮಲ್ಲಿ ಜನ ಓಡಾಡೋ ಟೈಮಲ್ಲಿ ಮಾಡಬೇಕು. ಇಲ್ಲ ನಿಮ್ಮ ಕಡೆ ಸರ್ಕಲ್ ಥರ ಇದ್ದರೆ, ಇಲ್ಲ ಹಳ್ಳಿ ಕಡೆ ಸಂತೆ ಇದ್ದರೆ ಆ ಥರದ ಹತ್ರ ಹೋಗಿ ಸೇಲ್ ಮಾಡಿ, ಏನು ತೊಂದರೆ ಇಲ್ಲ. ನಾಚಿಕೆ ಪಡ್ಕೊಂಡು ಕುತ್ಕೊಳ್ಳೋ ಬದಲು ಹೋಗಿ ಸೇಲ್ ಮಾಡಿದ್ರೆ ಹಾಗೇ ಆಗುತ್ತೆ. ಆಗಲ್ಲ ಅಂತ ಅಂದ್ಕೊಳ್ಳೇಬೇಡಿ, ಆದರೆ ನಾಚಿಕೆ ಪಡ್ಕೊಂಡು ನೀವು ಹೋಗಲ್ಲ ಅಂದರೆ ಆಗಲ್ಲ. ಓಕೆನಾ. ಮತ್ತು ಈ ಬ್ಯಾಗ್ ಅಂತೂ ತುಂಬಾ ಇಷ್ಟಪಡ್ತಾ ಇದ್ದಾರೆ ತುಂಬ ಜನ. ಹಾಗಾಗಿ ಇದನ್ನು ಸ್ವಲ್ಪ ರೆಡಿ ಮಾಡಬೇಕು ಅಂತ ಇದ್ದೀನಿ, ಆದರೆ ನನಗೆ ಟೈಮೇ ಇಲ್ಲ ಹೇಳ್ಬೇಕು ಅಂದರೆ. ಸ್ಟಿಚಿಂಗ್ ಕೆಲಸದಲ್ಲೂ ನಿಮಗೋಸ್ಕರ ಈ ವಿಡಿಯೋಗಳನ್ನ ನಾನು ಮಾಡಾಕ್ತಾಯಿದ್ದೀನಿ. ಹೆಣ್ಮಕ್ಳು ಈ ಥರ ಒಂದು ಕ್ರಿಯೇಟಿವ್ನ ಮಾಡಿ ಮನೇಲೇ ಅವ್ರ ಕಾಲ ಮೇಲೆ ಒಬ್ರ ಹತ್ರ ಕೈ ಚಾಚದೇನೆ ಸ್ವಂತವಾಗಿ ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾರೇ ಆದರೂ ಅಷ್ಟೇ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು 100 ರೂಪಾಯಿ ಸಂಪಾದನೆ ಮಾಡಲಿ, ಇಲ್ಲ 50 ರೂಪಾಯಿ ಸಂಪಾದನೆ ಮಾಡಿದ್ರೂ ಒಂದು ಖುಷಿನೇ ಅಲ್ವಾ. ಅಟ್ಲೀಸ್ಟ್ ಈ ಬ್ಯಾಗಲ್ಲಿ ಒಂದು ಬ್ಯಾಗ್ ಸೇಲ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಬ್ಯಾಗ್ ಸೇಲ್ ಆಗಲಿ, ಹಾಗೆ ಹೋಗ್ತಾ ರೊಟೇಷನ್ ಆಗ್ತೆ. ಓಕೆನಾ. ಹಂಗನ್ಬಿಟ್ಟು ಆಗೋದೇ ಇಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇನ್ನೂ ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು, ಜನಕ್ಕೆ ಇಷ್ಟ ಆಗೋ ಥರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕೇ ಹೊರತು ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಕೋಬಾರ್ದು. ಓಕೆನಾ. ಅದಕ್ಕೋಸ್ಕರ ನಾನು ಇಷ್ಟೇ ಕಷ್ಟ ಆದ್ರೂ ನಾನು ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಈ ಥರ ಒಂದು ಬ್ಯಾಗ್ಗಳಲ್ಲಿ ಎಷ್ಟು ವೆರೈಟಿ ಇರುತ್ತೋ ಅಷ್ಟೂ ನೀವು ಟ್ರೈ ಮಾಡಿ ಸೇಲ್ ಮಾಡ್ಬೋದು. ನಾನು 50 ರುಪೀಸ್ದು ಅಂತ ಮೊದಲು ಹಾಕಿದ್ನಲ್ಲ, ಅದಂತೂ ಗಿಫ್ಟ್ ಪರ್ಪಸಿಂಗಂತೂ ಸೂಪರಾಗಿದೆ ಬ್ಯಾಗ್. ಅದು ನೀವು ಆ ಥರದ್ದೊಂದು 50 ಬ್ಯಾಗ್ ರೆಡಿ ಮಾಡಿಕೊಂಡು ಯಾರಾದರೂ ತೋರಿಸ್ತಾ ಇದ್ದರೆ ಒಂದಲ್ಲ ಒಂದು ಗಿರಾಕಿ ಸಿಗ್ತಾರೆ. ನೀವು ಅಕ್ಕಪಕ್ಕದವ್ರಿಗೆ, ಇವಾಗ ನೋಡಿ ನಮ್ಮ ಅಣ್ಣ ಆರಾಮಾಗಿ ತೊಗೊಂಡೋದ, ಎಷ್ಟು ಬ್ಯಾಗ್ ಸೇಲ್ ಆಯಿತು. ಹಾಗೆ ಇವಾಗ ಆಚೆ ಕಡೆ ಹಾಕಿದ್ರೆ ಇನ್ನೂ ತುಂಬ ಸೇಲ್ ಆಗುತ್ತೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಜನ ಜಾಸ್ತಿ ವೆರೈಟಿ ಕೇಳ್ತಾರೆ. ಇವಾಗ 5-6 ಬ್ಯಾಗ್ ಇಟ್ಕೊಂಡು ಇದು ಮಾಡಬಾರ್ದು, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೊಲ್ದುಬಿಟ್ಟು ಹಾಕೋಣ ಅನ್ನೋದು ನನ್ನ ಉದ್ದೇಶ ಇತ್ತು. ಆದರೆ ನಮ್ಮ ಅಣ್ಣ ಹೇಳಿದ್ರು, ಇರಲಿ ಬಿಡು ಹಾಕು, ಅದರಲ್ಲೂ ಸೇಲ್ ಆದಷ್ಟು ಆಗಲಿ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾಳೆಯಿಂದ ಅದನ್ನು ಆಚೆ ಹಾಕಬೇಕು. ಮತ್ತು ನೋಡಿ, ಈ ಬ್ಯಾಗ್ ಇವಾಗ ಹೊಸ್ದಾಗಿ ಹೊಲ್ದಿದ್ದೀನಿ, ತುಂಬ ಚೆನ್ನಾಗಿದೆ ಈ ಪೌಚು. 2 ಜಿಪ್ ಬರುತ್ತೆ, ಆಮೇಲೆ ದೊಡ್ಡದು ದಾರ ಬರುತ್ತೆ, ಟ್ಯಾಗು. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಹೊರಗಡೆ ಹೋದರೆ ಈ ಥರ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ.
ಆಗಿದೆ. ಓಕೆನಾ. ಈ ಥರ ಇರೋದು ಬ್ಯಾಗು ನೀವು ಒಂದು ಫೋನು ಒಂದಷ್ಟು ಚಿಲ್ಲರೆ ಕಾಸು ಇಟ್ಕೊಂಡು ಹೊರಗಡೆ ಹೋದಾಗ ಮಕ್ಕಳು ಕರ್ಕೊಂಡು ಹೋದಾಗ ಆರಾಮಾಗಿ ಕೈಲಿ ಇಟ್ಕೊಬೋದು, ಹಿಂಗೆ ತಗ್ಲಾಕೊಂಡು ಹೋಗ್ಬೋದು. ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಈ ಥರದನ್ನ ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಇದಂತೂ ₹50ಗೆ ಆರಾಮಾಗಿ ಸೇಲ್ ಆಗುತ್ತೆ. ಆಮೇಲೆ ಇದೇನಿಲ್ಲ, ನೀವು 10 ನಿಮಿಷದಲ್ಲಿ ಹೊಲ್ಕೊಬೋದು. ಒಂದು ಬ್ಯಾಗ್ ನೀವು ರೆಡಿ ಮಾಡೋದು ನೋಡ್ಕೊಂಬಿಟ್ರೆ 10 ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು. ಅಷ್ಟು ಈಸಿಯಾಗಿದೆ ಇದು ಬ್ಯಾಗ್ ಹೊಲಿಯೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಆ ಥರ ಈ ದಾರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಉದ್ದ ಬೇಕು ಅಂದರೆ ಇಟ್ಕೊಬೋದು. ಇವಾಗ ನಾನು ಒಂದು 42 ಇಂಚಿಗೆ ಇಟ್ಟಿದ್ದೀನಿ ನೋಡಿ. ಈ ಥರ ಫೋನ್ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಾಗೆ ಇಲ್ಲ ನಮಗೆ ಈ ಥರ ದಾರ ಇರೋದು ಬೇಡಪ್ಪ, ಕೈಯಲ್ಲೇ ಇಟ್ಕೋತೀವಿ ಅನ್ನೋದಾದರೆ ಈ ದಾರ ಬಿಟ್ಬಿಟ್ಟು ಮಾಮೂಲಿ ಸೇಮ್ ಅದೇ ರೀತಿಯೇ ಅದನ್ನು ಹೊಲ್ದಿದ್ದೀನಿ. ಆ ಥರನೂ ಇಟ್ಕೊಬೋದು. ಓಕೆನಾ. ನೀವು ದಾರ ಬೇಕು ಅಂದರೆ ಈ ಥರ ಇಟ್ಕೋದು. ಈಗೆಲ್ಲ ದಾರ ಇಟ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಕೈಲಿ ಏನೂ ಇಲ್ಲ ಅಂದ್ರೂ ಫೋನ್ ಇಟ್ಕೊಂಡು ಬ್ಯಾಗಲ್ಲಿ ಕತ್ತಿಗೆ ತಗೊಳಕೊಂಬಿಟ್ರೆ ಒಂಥರ ನೋಡೋಕೆ ಚೆನ್ನಾಗೂ ಕಾಣಿಸುತ್ತೆ, ಲುಕ್ಕಾಗಿ ಸೇಫಾಗಿರುತ್ತೆ. ಓಕೆನಾ. ಈ ಥರದ್ದೊಂದು ರೆಡಿ ಮಾಡಿದ್ದೀನಿ. ಇದು ಟ್ಯಾಗ್ ಬೇಡ ಅಂದ್ಬಿಟ್ಟು ಸಿಂಪಲಾಗಿ ಅದನ್ನು ರೆಡಿ ಮಾಡಿದ್ದೀನಿ. ನಿಮಗೆ ಯಾವ ಥರ ಕ್ರಿಯೇಟಿವ್ ಆ ಥರ ರೆಡಿ ಮಾಡಿ ಜನಕ್ಕೆ ಇವಾಗ ನಿಮ್ಮ ನೀವು ಒಂದು ರೆಡಿ ಮಾಡಿಕೊಂಡ್ರೆ ಅದನ್ನು ನೋಡಿ ಯಾರಾದರೂ ಕೇಳ್ತಾರೆ. ನೀವೇ ರೆಡಿ ಮಾಡಿಕೊಂಡ್ರೆ ಎಲ್ಲಿ ತೊಗೊಂಡ್ರೆ ಅಂದಾಗ ಅವಾಗ ನಾನೇ ರೆಡಿ ಮಾಡಿದೆ, ಬೇಕು ಅಂದರೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳೋದು. ಆ ಥರ ಅಂದರೆ ಕೆಲವರೆಲ್ಲ ಅಯ್ಯೋ ಸುಲಭನ ಅದು ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಆ ಥರ ಯೋಚನೆನೇ ಮಾಡಬೇಡಿ, ಹಾಗೇ ಆಗುತ್ತೆ. ಓಕೆನಾ. ನಾನು ಹೇಳ್ದಾಗೆ 1 ಬ್ಯಾಗ್ 2 ಬ್ಯಾಗ್ ಅಂದ್ಕೊಂಡಲ್ಲ. ನೀವು ಸೇಲ್ ಮಾಡ್ತೀನಿ, ನಾವು ಬಿಸ್ನೆಸ್ ಮಾಡ್ತೀವಿ ಅನ್ನೋದಾದರೆ ನೀವು ಒಂದು ಮನಸ್ಸು ಮಾಡಿ ಸ್ವಲ್ಪ ಬಂಡವಾಳ ಹಾಕಿ ಸ್ವಲ್ಪ ಹಂಗನ್ಬಿಟ್ಟು ಜಾಸ್ತಿ ಬೇಡ, ಒಂದು 20 ಬ್ಯಾಗ್ನಾದರೂ ರೆಡಿ ಮಾಡಬೇಕಾಗುತ್ತೆ. ಓಕೆನಾ. ಹಾಗಾದ್ರೇ ನೀವು ಅದೋ ಒಂದು ಬಿಸ್ನೆಸ್ ಅನ್ಸ್ಕೊಳ್ಳೋದು, ವ್ಯಾಪಾರ ಮಾಡೋಕ್ಕಾಗೋದು. ಇದು ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಅದು ಜಿಪ್ಪು ಎಲ್ಲ ಸೇಮ್ ಇದೆ, ಟ್ಯಾಗ್ ಒಂದಿಲ್ಲ. ಓಕೆನಾ. ಈ ಥರ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನಿಮಗೆ ಬೇಕಂದರೆ ಈ ಥರನಾದರೂ ಮಾಡ್ಕೋಬೋದು, ಇಲ್ಲ ಆ ಥರ ಟ್ಯಾಗ್ ಆದರೂ ಹಾಕ್ಕೋಬೋದು. ನನ್ನ ಪ್ರಕಾರ ಟ್ಯಾಗ್ದೇ ಜಾಸ್ತಿ ಇಷ್ಟಪಡ್ತಾರೆ, ಇದ್ರದ್ದು ಯಾರೂ ಇಷ್ಟಪಡಲ್ಲ ಅನ್ಕೋತೀನಿ. ಓಕೆನಾ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿಕೊಂಡು ಸ್ಟಿಚಿಂಗ್ ಮಾಡಿ ಯಾರಾದರೂ ಒಬ್ಬರಾದರೂ ಈ ಥರ ಮಾಡಿ ಬಿಸ್ನೆಸ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ ಅಂದರೆ ನನಗಂತೂ ಅದರಲ್ಲಿ ತುಂಬಾ ಖುಷಿ ಇದೆ. ಇಷ್ಟು ಕಷ್ಟಪಟ್ಟು ನಾನು ಹೇಳ್ಕೊಟ್ಟಿರೋದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಓಕೆನಾ. ಅದರಲ್ಲೂ ಇದರಲ್ಲೂ ಒಂದು 4-5 ಬ್ಯಾಗ್ ಇದೆ. ಯಾವ ಕಲರ್ ನಿಮಗೆ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ, ನನಗೂ ಒಂಥರ ಖುಷಿ ಆಗುತ್ತೆ. ಓಕೆನಾ. ಒಂದು ಪಿಂಕ್ ಇದೆ, ಒಂದು ಗ್ರೀನ್ ಇದೆ, ಒಂದು 2 ಯೆಲ್ಲೋ ಕಲರ್ ಇದೆ. ಓಕೆನಾ. ಅದು ಗ್ರೀನ್ ಅಂತೂ ಅದು ನೆಟ್ಟೆಡ್ ಥರ ಇದೆ. ನಾನು ಗ್ರೀನ್ ಕಲರ್ ಅದ್ರ ಮ್ಯಾಚಿಂಗ್ ಬಟ್ಟೆ ಇರಲಿಲ್ಲ, ಡಾರ್ಕ್ ಗ್ರೀನೇ ಹಾಕಿದ್ದೀನಿ. ಅಂದರೆ ಪ್ಯಾರೆಟ್ ಗ್ರೀನು. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ಲಾಗಿ ಗ್ರೀನ್ ಕಲರ್ ಅಂತ. ನಿಮ್ಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಮತ್ತು ಈ ಥರ ಬ್ಯಾಗ್ ಯಾವ ರೀತಿ ರೆಡಿ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿದೆ. ನನಗಂತೂ ತುಂಬಾ ಖುಷಿ ಈ ಥರ ಬ್ಯಾಗ್ ಸ್ಟಿಚ್ ಮಾಡೋದಕ್ಕೆ. ಅದು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಆಮೇಲೆ ಒಂದು ಬ್ಯಾಗ್ ನೀವು ರೆಡಿ ಮಾಡಿದ್ರೆ ನೀವು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಬ್ಯಾಗ್ಗಳ್ನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ನೀವು ಆರಾಮಾಗಿ ಒಬ್ಬರು ಕೈ ಚಾಚದೇ ಬಿಸ್ನೆಸ್ ಮಾಡ್ಬೋದು. ಇದೇ ಬ್ಯಾಗ್ ಅಂತಲ್ಲ, ನಾನು 2-3 ವೀಡಿಯೋ ಹಾಕಿದ್ದೀನಲ್ಲ ಬ್ಯಾಗ್ಗಳದ್ದು, ನೀವು ಆರಾಮಾಗಿ ಆ ಥರದನ್ನು ಸೇಲ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಇರೋ ಬ್ಲೌಸ್ ಪೀಸ್ಗಳು ಆ ಥರದ್ದು ಬಟ್ಟೆಗಳಲ್ಲಿ ಮಾಡ್ಕೊಳ್ಳಿ. ನಿಮಗೆ ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಳಿ. ಈ ಥರ ನಾನು 2-3 ಥರ ತೋರಿಸಿದ್ದೀನಿ. ಎಲ್ಲ ಥರದ್ರಲ್ಲೂ ಒಂದೊಂದು ರೆಡಿ ಮಾಡಿ ತೋರಿಸ್ದಾಗ ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ. ಓಕೆನಾ. ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ದಾಗ ನಾನು ಒಳಗಡೆನೆಗೆಲ್ಲ ಲೈನಿಂಗ್ ಎಲ್ಲ ಯಾವ್ಯಾವುದಾಗುತ್ತೋ ಅದೇ ಹಾಕಿದ್ದೀನಿ, ಒಂದೇ ಥರ ಮ್ಯಾಚಿಂಗ್ ಹಾಕಿಲ್ಲ. ಓಕೆನಾ. ಬನ್ನಿ ಇದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಇದಕ್ಕೆ ನೋಡಿ ನಾನು ಒಳಗಡೆಗೆ ಹೋಗುತ್ತೆ ಅಂತ ರೆಡ್ದೇ ತೊಗೊಂಡಿದ್ದೀನಿ, ಬ್ಲೂ ಕಲರ್ ಇರಲಿಲ್ಲ ಲೈನಿಂಗ್ ಬಟ್ಟೆ. ಮತ್ತು ಬ್ಲೂ ಕಲರ್ ಮೇಲೆ ಬರುತ್ತೆ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಜಿಪ್ ಕಟ್ ಮಾಡ್ಕೊಂಡಿದ್ದೀನಿ, ಅದು ಎಷ್ಟು ಬೇಕಷ್ಟು 2 ರನ್ನರ್ ತೊಗೊಂಡಿದ್ದೀನಿ. ಮತ್ತು ಟ್ಯಾಗು ಇದಿಷ್ಟು ಬೇಕಾಗಿರೋದು. ಇದ್ರ ಅಳತೆ ಬಂದುಬಿಟ್ಟು ಉದ್ದ ಬಂದುಬಿಟ್ಟು ನಾನು ಟ್ಯಾಗ್ ಉದ್ದ ಬಂದುಬಿಟ್ಟು 42 ಇಂಚಿದೆ. ನೀವು ಇನ್ನೂ ಉದ್ದ ಬೇಕು ಅಂದರೆ 50 ಇಂಚಿಗೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಅಷ್ಟೇ ಸಾಕು ಅಂದರೆ ಅಷ್ಟೇ ಸಾಕು. ಇದು ಬಂದುಬಿಟ್ಟು ಮೇಲ್ಗಡೆ ಪೀಸ್ ಬಂದುಬಿಟ್ಟು ಇದು 7 ಇಂಚ್ ತೊಗೊಳ್ಳಿ. ಓಕೆನಾ. ಇದು 7 ಇಂಚ್ ತೊಗೊಳ್ಳಿ. ಹಿಂಗೆ ಉದ್ದ ಬಂದುಬಿಟ್ಟು 16 ಇಂಚು ತೊಗೊಳ್ಳಿ. ಓಕೆನಾ. ಅಷ್ಟೇ, ಒಂದೇ ಪೀಸು 6 ಇಂಚು 16 ಇಂಚು ಇದಿಷ್ಟೇ ಬೇಕಾಗಿರೋದು. ಇದಕ್ಕೆ ಲೈನಿಂಗು ಅಷ್ಟೇ ಲೈನಿಂಗ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಯಾಕೆಂದರೆ ಅದು ಜಿಪ್ಪೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ, ಫೋಲ್ಡ್ ಮಾಡಿದಾಗ ಕಮ್ಮಿ ಆಗುತ್ತೆ. ಓಕೆನಾ. ಇದು ಬಂದುಬಿಟ್ಟು ಅದಕ್ಕೆ ದಾರ ಟ್ಯಾಗು
ಮತ್ತು ಕ್ಯಾನ್ವಾಸ್ ತೊಗೊಳ್ಳಿ. ಕ್ಯಾನ್ವಾಸ್ ಹಾಕೋದ್ರಿಂದ ಒಂಥರ ಸ್ಟಿಫ್ನೆಸ್ ಆಗಿರುತ್ತೆ, ನೀಟಾಗಿ ಕಾಣಿಸುತ್ತೆ, ನೋಡೋರ್ಗು ಪರ್ಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಫಸ್ಟು ಮೇಲೆ ಮೈನ್ ಪೀಸ್ ಇಟ್ಕೊಳ್ಳಿ, ಕ್ಯಾನ್ವಾಸ್ ಇಟ್ಕೊಳ್ಳಿ, ಕೆಳಗಡೆ ಲೈನಿಂಗು. ಇದನ್ನ ಇಟ್ಕೊಂಡು ಆ ಕಡೆ ಈ ಕಡೆ ಸರಿಬಾರ್ದು ಅಂದ್ಬಿಟ್ಟು ಒಂದು ಪಿನ್ ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡು ಫಸ್ಟ್ಗೆ ಒಂದು ಸ್ಟಿಚ್ ಹಾಕೊಂಬಿಡಿ. 3 ಪೀಸ್ಗೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಒಂದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ 2.5 ಇಂಚಿಗೆ ಮಾರ್ಕ್ ಮಾಡಿ. ಆ ಮಾರ್ಕ್ ಮಾಡಿಬಿಟ್ಟು ಆ ಮಾರ್ಕ್ ಪಕ್ಕದಲ್ಲೇ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಸ್ಟಿಚ್ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಬಿಡಬೇಡಿ ಬಟ್ಟೆನ. ಸ್ಟಿಚ್ ಹಾಕಿರ್ತೀವಲ್ಲ 2.5 ಇಂಚ್ಗೆ, ಅದು ಸ್ಟಿಚ್ಚಿಂಗ್ ಹೋಗದೆ ಇದ್ದಂಗೆ ಅದ್ರ ಪಕ್ಕದಲ್ಲೇ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಆ ಪೀಸನ್ನ ಸಪ್ರೇಟಾಗಿ ಇಡಬೇಕು. ಯಾಕೆ ಅಂದರೆ 2 ಜಿಪ್ ಬರಬೇಕಲ್ಲ, ಅದಕ್ಕೆ. ಇಲ್ಲ ನಾನು ಸ್ಟಿಚ್ 2.5 ಇಂಚ್ಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಹೇಳ್ದಂಗೆ ಅದ್ರ ಪಕ್ಕದಲ್ಲೇ ಕಟ್ ಮಾಡಿಕೊಂಡು ಲೈನಿಂಗ್ನ ತೆಗೆದುಬಿಡಿ. ಇವಾಗ ಇದನ್ನು ಒಂಚೂರು ಅಂದರೆ ಅದು ಜಾಸ್ತಿ ಬಟ್ಟೆ ತೊಗೋಬೇಡಿ, ಅದೇನು ಸ್ಟಿಚ್ಚಿಂಗ್ ಇರುತ್ತೆ ಅದ್ರ ಪಕ್ಕದಲ್ಲಿ ಕಟ್ ಮಾಡಿಕೊಂಡು, ಅದು 3 ಪೀಸ್ ಇರುತ್ತಲ್ಲ ಜರುಗಬಾರ್ದು ಅಂತ ಸ್ಟಿಚಿಂಗ್ ಹಾಕಿರೋದು. ಓಕೆನಾ. ಇವಾಗ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಡಿ ಪೀಸ್ನ. ಇವಾಗ ಇದು ಮತ್ತೆ ಇದು ಲೈನಿಂಗ್ ಬಟ್ಟೆ ತೆಗೆದಿಟ್ಬಿಡೋಣ. ಲೈನಿಂಗ್ ಬಟ್ಟೆ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಕ್ಯಾನ್ವಾಸು ಮತ್ತು ಮೇನ್ ಪೀಸು ಬ್ಲೌಸ್ ಪೀಸ್ ಇರುತ್ತಲ್ಲ, ಇವಾಗ ಇದನ್ನು ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳಿ ನೀಟಾಗಿ. ಅಂದರೆ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು, ಮತ್ತು ಇವಾಗ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾವು ಜಿಪ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಜಿಪ್ಪು ಬಂದುಬಿಟ್ಟು ಸೀದಾ ಇಟ್ಕೋಬೇಕು. ಇವಾಗ ಇದನ್ನು ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಯಾನ್ವಾಸ್ ಇರೋದನ್ನು ತೆಗೆದುಬಿಡಿ. ನಾನು ಅದು ಸ್ವಲ್ಪ ಉದ್ದ ಇತ್ತು ಅಂತ ಹಾಗೆ ಬಿಟ್ಟೆ. ನೀವು ಬೇಕಂದರೆ ವೇಸ್ಟ್ ಮಾಡ್ದೇ ಅಷ್ಟಕ್ಕೇ ಕಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ. ಆರಾಮಾಗಿ ಅಷ್ಟಕ್ಕೆ ಕಟ್ ಮಾಡ್ಕೋಬೋದು. ಇವಾಗ ಈ ರೀತಿ 4 ಕಡೆನೂ ಸ್ಟಿಚ್ ಆಯಿತು. ಇವಾಗ ಜಿಪ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಿಪ್ಪನ್ನ. ಈ ರೀತಿ ಸೀದಾ ಇಟ್ಕೊಳ್ಳಿ. ಸೀದಾ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ಹಿಂಗೆ ತಿರುಗಿಸಿದಾಗ ಸೀದಾ ಬರಬೇಕದು. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಸೀದಾ ಇಟ್ಕೊಂಡು ಅದು ಹಿಂಗೆ ತಿರುಗಿಸ್ಕೊಳ್ಳಿ ಬಟ್ಟೆ ಮೇಲೆ, ಅದ್ರ ಮೇಲೆ ಸ್ಟಿಚ್ ಹಾಕಿ. ಮತ್ತು ಇವಾಗ ಕೆಳಗಡೆ ಸ್ಟಿಚ್ ಮಾಡಿರ್ತೀವಲ್ಲ ಆ ಬಟ್ಟೆನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ಕೆಳಗಡೆ ಬಟ್ಟೆನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಜಿಪ್ಪುಗಳೆಲ್ಲ ಈ ಥರ ಹೊಲಿದ್ರೇನೋ ಒಂಥರ ಫಿನಿಶಿಂಗ್ ಸೂಪರಾಗಿರುತ್ತೆ. ಜಿಪ್ಪೆಲ್ಲ ಜಾಸ್ತಿ ಇದೇ ಥರನೇ ಹೊಲಿಯೋದು. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿ ಕೆಳಗಡೆ ಬಟ್ಟೆನ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇದಾದಮೇಲೆ ಮತ್ತೆ ಇನ್ನೊಂದು ಜಿಪ್ಪಿಗೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಬಂದುಬಿಟ್ಟು ಫಸ್ಟು ಈ ಪೀಸ್ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಟ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗ್ ಇಟ್ಕೊಳ್ಳಿ. ಆವಾಗೇನಾಗುತ್ತೆ, ನಮಗೆ ಮೇಲೆ 2 ಜಿಪ್ಪು ರನ್ನಿಂಗ್ ಆಗುತ್ತೆ, 2 ಜೋಬ್ ಬರುತ್ತೆ. ಓಕೆನಾ. ಹೇಳ್ದಂಗೆ ಒಂದು ಜೋಬಲ್ಲಿ ಫೋನ್ ಇಟ್ಕೋಬೋದು, ಒಂದು ಫೋನಲ್ಲಿ ಅಮೌಂಟ್ ಇಟ್ಕೋಬೋದು. ಓಕೆನಾ. ಈ ರೀತಿ 3 ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸ್ಟಿಚ್ ಮಾಡಿಬಿಟ್ಟು ಲೈನಿಂಗ್ ಪೀಸ್ನ ಫುಲ್ಲು ತಿರುಗಿಸ್ಕೊಂಬಿಡ್ಬೇಕು. ಅದನ್ನು ಫುಲ್ಲು ಕೆಳಗಡೆ ಪೀಸ್ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗೋ ಥರ ಕೆಳಗಡೆ ತಿರುಗಿಸ್ಕೊಂಬಿಡಿ. ಕೆಳಗಡೆ ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಫಸ್ಟು ಮಾಮೂಲಿ ಜಿಪ್ಗೆ ಅದಕ್ಕೆ ಸೇರಿಸಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ರೆ ಒಂಥರ ಸ್ಟಿಫಾಗಿರುತ್ತೆ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಕ್ಯಾನ್ವಸ್ನ ಲೈನಿಂಗ್ ಬಟ್ಟೆನ ಕೆಳಗಡೆ ತಿರುಗಿಸ್ಕೊಳ್ಳಿ. ಓಕೆನಾ. ಮೇಲ್ಗಡೆ ಪೀಸ್ ಹಾಗೇ ಇರಬೇಕು, ಲೈನಿಂಗ್ ಮಾತ್ರ ಕೆಳಗಡೆ ತಿರುಗಿಸಿ ಅಷ್ಟೇ. ನೋಡಿ ಈ ರೀತಿ ನಾನು ತಿರುಗಿಸಿದ್ನಲ್ಲ, ಈ ರೀತಿ ತಿರುಗಿಸ್ಬಿಟ್ಟು ಇವಾಗ ಮತ್ತೆ ಮೇಲ್ಗಡೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ಇವಾಗ ಕೆಳಗಡೆ ಪೀಸನ್ನು ಅಷ್ಟೇ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಅದೇನಿದೆ ಅದು ಸುತ್ತ ಅದಕ್ಕೆ ಲೈನಿಂಗು ಮತ್ತು ಕ್ಯಾನ್ವಸ್ಸು 3 ಪೀಸನ್ನು ಒಂದು ಸ್ಟಿಚ್ ಹಾಕ್ಕೊಬಿಡಿ ಸುತ್ತ. ಓಕೆನಾ. ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಅಲ್ಲಿಗೆ ನಮಗೆ ಪೌಚ್ದು ಅರ್ಧ ಭಾಗ ಮುಗಿಯುತ್ತೆ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಜಿಪ್ ಇಟ್ಕೊಂಡಿದ್ವಲ್ಲ ಆ ಜಿಪ್ಪನ್ನ ಇದು ಸೇಮ್ ಇದು ಹೇಗೆ ಸ್ಟಿಚ್ ಮಾಡಿದ್ವೋ ಅದನ್ನು ಹಾಗೇನೆ ಒಂದು ಸೀದಾ ಇಟ್ಕೊಳ್ಳಿ, ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ, ನೀವು ವೀಡಿಯೋದಲ್ಲಿ ನೋಡಿಕೊಂಡೇ ಮಾಡಬೇಕು. ಓಕೆನಾ. ನಾವು ಹೇಗೆ ಇಟ್ಕೊಂಡಿರ್ತೀವಿ ಅದೇ ರೀತಿ ಇಟ್ಕೊಂಡು ಆ ಜಿಪ್ಪನ್ನ ಆ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ. ಈಗ ಇನ್ನೊಂದು ಜಿಪ್ ಅಟ್ಯಾಚ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಸೀದಾ ಇಟ್ಟು ಹಂಗೆ ಉಲ್ಟಾ ತಿರುಗಿಸಿ ಅಟ್ಯಾಚ್ ಮಾಡ್ಕೊಳ್ಳಿ. ಅದು ಹೇಳ್ದಂಗೆ ಅದು ಎದುರುಗಡೆ ನೀವು ನೋಡಿಕೊಂಡೇ ಇದು ಮಾಡಬೇಕು, ಸುಮ್ಮನೆ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ. ಓಕೆನಾ. ಇವಾಗ ಮತ್ತೆ ಅದನ್ನು ಕೆಳಗಡೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಈಗ ಏನಪ್ಪ ಅಂದರೆ ಇದಕ್ಕೆ ಡೋರಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಹೀಗೆ ಇರಲಿ. ಮತ್ತು ಈಗ ತಿರುಗಿಸ್ಬಿಟ್ಟು ಒಂದು ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು.
ಓಕೆನಾ. ಮತ್ತು ಡೋರಿ ರೆಡಿ ಮಾಡ್ಕೋಬೇಕು. ಡೋರಿಗೆ ಏನಿಲ್ಲ, ಅಷ್ಟು ದೊಡ್ಡದೇ ಅಲ್ವ ಡೋರಿ, ಟೆನ್ಷನ್ ಏನಿಲ್ಲ. ಒಂದು ಇಂಚಿಗಾದರೆ ಸಾಕು. ಸ್ಟಿಚ್ ಮಾಡ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ಸಾಕು. ಓಕೆನಾ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಟ್ಯಾಗ್ ರೆಡಿ ಮಾಡ್ಕೋಬೇಕು. ಟ್ಯಾಗ್ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಒಂದು ದೊಡ್ಡ ಸೂಜಿಗೆ ಒಂದು 4-5 ಎಳೆ ದಾರ ಹಾಕ್ಕೊಳ್ಳಿ. ಅದನ್ನು ಈ ಥರ ನಾಟ್ ಹಾಕ್ಬಿಟ್ಟು ಒಳಗಡೆ ತೂರಿಸಿ ಎಳೆದ್ರೆ ಆರಾಮಾಗಿ ಬಂದುಬಿಡುತ್ತೆ. ಆಮೇಲೆ ದಪ್ಪ ಇದು ಅಗಲ ಇರೋದ್ರಿಂದ ಏನು ಟೆನ್ಷನ್ ಆಗೋಲ್ಲ. ಸಣ್ಣ ಡೋರಿ ಆದರೆ ಸ್ವಲ್ಪ ಹಿಂಸೆ, ಇದು ದೊಡ್ಡದಾಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ಓಕೆನಾ. ಇಲ್ಲಾಂದರೆ ನೀವು ಪಿನ್ ಹಾಕ್ಕೊಂಡು ತಿರುಗಿಸ್ಕೋಬೋದು. ಸ್ವಲ್ಪ ಲೆಂತ್ ಇರೋದಕ್ಕೆ ಅದಕ್ಕೆ ಹಿಂಸೆ ಆಗುತ್ತೆ. ಈ ಥರ ಸೂಜಿಲಾದರೆ ನೀಟಾಗಿ ಬರುತ್ತೆ. ಓಕೆನಾ. ಇವಾಗ ಈ ರೀತಿ ಆದಮೇಲೆ ಕರೆಕ್ಟಾಗಿ ಜಿಪ್ಪು ಮೇಲೆ ಬರಬೇಕು. ಆ ಥರ ನೀವು ಅದನ್ನ ಟ್ಯಾಗ್ನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಕೂರಬೇಕಲ್ಲ, ಹಾಗಾಗಿ ಅದು ಜಿಪ್ಪನ್ನ ನೀಟಾಗಿ ಇಟ್ಕೊಳ್ಳಿ. ಓಕೆನಾ. ಅಂದರೆ ಮೇಲ್ಗಡೆ ಜಿಪ್ಪಿಗೆ ಬರಬೇಕು. ನಾನೇನು ಮಾಡಿದೆ, ಉಲ್ಟಾ ಇಟ್ಬಿಟ್ಟಿದ್ದೆ, ಹಂಗಾಗಿ ಜಿಪ್ಪೇನಾಗೋಯ್ತು, ಹಿಂದೆ ಒಂದು ಜಿಪ್ಪು ಮುಂದೆ ಒಂದು ಜಿಪ್ಪು ಬಂದುಬಿಟ್ಟಿದೆ. ಪರವಾಗಿಲ್ಲ, ಅದು ಒಂದು ಡಿಸೈನೇ ಆಗುತ್ತೆ. ಒಟ್ಟಿನಲ್ಲಿ 2 ಜಿಪ್ಪು ಬರುತ್ತೆ, ಹಿಂದೆ ಒಂದು ಮುಂದೆ ಒಂದು. ನಾನು ಇನ್ನು ಬೇರೆ ಪೌಚಲ್ಲೆಲ್ಲ ಒಂದೇ ಕಡೆನೇ 2 ಜಿಪ್ಪು ಬರೋ ಥರ ಮಾಡಿದ್ದೀನಿ. ಇದು ಉಲ್ಟಾ ಆಗೋಯ್ತು ಒಂದು ಸ್ವಲ್ಪ. ಅದು ಅಂದರೆ ಡೋರಿ ಇಡುವಾಗ ಹಿಂದೆ ಮುಂದೆ ಆಗೋಯ್ತು. ಹಂಗಾಗಿ ಆಮೇಲೆ ಈ ಥರ ರನ್ನರ್ ಹಾಕ್ಕೊಂಬಿಡಿ. ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಫಸ್ಟೇ 1-2 ಸಲ ಹಾಕಿ ಟ್ರೈ ಮಾಡಿ, ಆಮೇಲೆ ಈಸಿ ಆಗುತ್ತೆ. ಓಕೆನಾ. ಈ ಥರ ನೀಟಾಗಿ ಹಾಕ್ಕೊಂಡ್ರೆ 2ಕ್ಕೂ ರನ್ನರ್ ಹಾಕ್ಬಿಟ್ಟು ಇವಾಗ ಇಲ್ಲಿಗೆ ಡೋರಿ ಹಾಕ್ಕೊಂಬಿಡ್ಬೇಕು ಜಿಪ್ ಮೇಲೆ. ಜಿಪ್ ಇರುತ್ತಲ್ಲ ಆ ಕಡೆ ಈ ಕಡೆ. ಆಮೇಲೆ ಮತ್ತೆ ಅದು ಸ್ಟಿಚ್ ಹಾಕ್ಕೋಬೇಕು. ಯಾಕೆಂದರೆ ರನ್ನರ್ ಎಳೆಯುವಾಗ ಅದು ಓಪನ್ ಆಗಬಾರ್ದಲ್ಲ. ಆಮೇಲೆ ರನ್ನರ್ ಓಪನ್ ಆಗಿ ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ 2 ಕಡೆನೂ 2 ಜಿಪ್ಗೂ 2 ಕಡೆನೂ ನೀಟಾಗಿ ರಫ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದು ಮೇಯ್ನು. ಅದನ್ನು ಯಾಕಂದರೆ ನಾವು ತೆಗಿಯುವಾಗ ಮಾಡುವಾಗ ಅದು ಈಚೆ ಬಂದು ಓಪನ್ ಆಗಬಾರ್ದು ಅಂತ ಅಷ್ಟೇ. ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟು ಮತ್ತು ಇವಾಗ ಇಷ್ಟೇ. ಇದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಏನಿಲ್ಲ, ನೀವು ಒಂದು ಪರ್ಸು ಹೊಲಿದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಏನು ಕಷ್ಟನೇ ಇಲ್ಲ. ಆದರೆ ನೋಡೋಕ್ಕೆ ಹಂಗೆ ಅನಿಸುತ್ತೆ. ನೀವು ಒಂದು ಹೊಲ್ದು ನೋಡಿ, ಆಮೇಲೆ ನೀವೇ ಅಂತೀರ ಇಷ್ಟು ಈಸಿನ ಹೊಲಿಯೋದು ಅಂತ. ತುಂಬ ಈಸಿಯಾಗಿ ಹೊಲ್ಕೋಬೋದು. ಈ ರೀತಿ ಆದಮೇಲೆ ಇವಾಗ ಡೋರಿನ ನಾನು ಅದೇ ಜಿಪ್ ಹಾಕಿದ್ವಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 2 ಕರೆಕ್ಟಾಗಿರೋ ಥರ 2 ಸೈಡಲ್ಲೇ ಇದು ಟ್ಯಾಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಬಿಟ್ಟು ಅದು ಟ್ಯಾಗ್ ಇರುತ್ತಲ್ಲ ಅದು ನೀಟಾಗಿ ಒಳಗಡೆ ಕೂತ್ಕೋಬೇಕು. ಆ ಥರ ಇಟ್ಕೊಳ್ಳಿ. ಯಾಕೆಂದರೆ ಆ ಕಡೆ ಈ ಕಡೆ ಹೊಲಿಯೋಕೆ ಸಿಗಾಕ್ಕೊಂಡ್ರೆ ತಿರ್ಗಾ ಮತ್ತೆ ಬಿಚ್ಚಿ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಕರೆಕ್ಟಾಗಿರೋ ಥರ ಮಾಡಿ 2 ಸೈಡೂ ಸ್ಟಿಚ್ ಮಾಡ್ಕೊಳ್ಳಿ. ಆ ಜಿಪ್ಪು ಮೇಲ್ಗಡೆ ಒಂದು ಚೂರು ಬಟ್ಟೆ ಬಿಟ್ಟರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಉಲ್ಟಾ ಮಾಡಿದೆ. ಅದು ಕೆಳಗಡೆ ಜಿಪ್ಪಲ್ಲಿ ಮಾಡಬೇಕಾಯ್ತು, ಮೇಲ್ಗಡೆ ಜಿಪ್ಪಲ್ಲಿ ಮಾಡಿಬಿಟ್ಟಿದ್ದೀನಿ. ಅಂದರೆ ಟ್ಯಾಗ್ ಆಲ್ರೆಡಿ ಹೊಲ್ದ್ಬಿಟ್ಟಿದ್ನಲ್ಲ, ಹಂಗಾಗಿ ಅದು ಕನ್ಫ್ಯೂಸ್ ಆಗಿ ಜಿಪ್ಪು ಹಿಂದೆ ಒಂದು ಮುಂದೆ ಒಂದು ಆಯಿತು ಅಷ್ಟೇ. ಅದು ಪರವಾಗಿಲ್ಲ, ಅದು ಒಂದು ಡಿಸೈನೇ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವ ರೀತಿ ಹೊಲಿತೀವಿ ಅದೇ ಒಂದು ಡಿಸೈನು. ಈಗಂತೂ ತುಂಬಾ ಟ್ರೆಂಡಿಂಗಾಗಿ ಬಂದುಬಿಟ್ಟಿದೆ. ಆ ಥರ ಪರ್ಸ್ಗಳು ಇರ್ತವೆ. ಓಕೆನಾ. ಒಂದು ಹಿಂದೆ ಇರುತ್ತೆ ಜಿಪ್ಪು, ಒಂದು ಮುಂದೆ ಇರುತ್ತೆ. 2 ಒಂದೇ ತಾವಿದ್ರೂ ಅದು ಒಂಥರ ಡಿಸೈನು. ಆ ಥರ ವೆರೈಟಿಯಾಗಿರುತ್ತೆ. ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಒಂಚೂರು ಹಿಂದೆ ಮುಂದೆ ಆದ್ರೇನು ತೊಂದರೆ ಇಲ್ಲ. ಜಿಪ್ಪು ಓಕೆನಾ. ನೀವು ಮಾಮೂಲಿ ಹೊಲಿಯುವಾಗ ಒಂಚೂರು ಆ ಕಡೆ ಈ ಕಡೆ ಆದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಬೋದು. ಓಕೆನಾ. ಈ ಥರ ರೆಡಿ ಆಯಿತು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಪೌಚು. ನೀವಂತೂ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿ ಒಂದಷ್ಟು ಪರ್ಸ್ಗಳನ್ನ ಹೊಲಿದು ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾರು ಟ್ರೈ ಮಾಡಿರ್ತೀರ ಅವ್ರು ಕಮೆಂಟ್ ಮಾಡಿ, ನಾನು ಟ್ರೈ ಮಾಡಿದೆ ಆಯಿತು ಇಲ್ಲ ಅಂತ. ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀವು ಮಾಡೋದು ಬಿಡೋಕ್ಕೆ ಹೋಗಬಾರ್ದು. ಯಾರಾದರೂ ಹೇಳ್ತಾ ಇರಬೇಕು ಫೋನಲ್ಲಿ, ಇದು ಸ್ಟೇಟಸ್ಗೆ ಹಾಕೋತಾ ಇರಬೇಕು. ಆಮೇಲೆ ಬೇರೆ ಹೊಲಿತಾ ಇರಿ, ಬೇರೆ ಬಟ್ಟೆ ತೊಗೊಂಡು ಹೊಲಿತಾ ಇರಿ. ಹೊಲ್ದು ಒಂದಷ್ಟು ಆಪ್ಷನ್ ಕೊಡಬೇಕು ನೀವು ಜಾಸ್ತಿ ಜನಕ್ಕೆ. ಓಕೆನಾ. ಜಾಸ್ತಿ ಇದ್ದಾಗಲೇ ಜನ ಓಕೆ ಮಾಡೋದು. ನೀವು 1-2 ಕೊಟ್ಟರೆ ಯಾರೂ ಓಕೆ ಮಾಡಲ್ಲ. ಓಕೆನಾ. ಒಂದು 50 ಪೀಸು ಹಂಗೆ ಫ್ರೀ ಇದ್ದಾಗಲೆಲ್ಲ ಹೊಲ್ದು ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಬ್ಯಾಗು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡಿ 2 ಬ್ಯಾಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.